ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜೂನ್ ಉಚ್ಚ ರಾಶಿಗೆ ಗುರು ಪ್ರವೇಶವನ್ನು ಆಗ್ತಿದೆ. ಗುರು ಗೋಚಾರ ಋಷಭ ರಾಶಿ, ಹಾಗೆ ಋಷಭ ಲಗ್ನ ಗೊತ್ತಿದ್ದರೆ ಲಗ್ನ ನೋಡ್ಕೊಳ್ಳಿ, ಅಥವಾ ರಾಶಿ ಗೊತ್ತಿಲ್ಲ. ಲಗ್ನ ಗೊತ್ತಿಲ್ಲ ಗುರುಗಳೇ, ನನಗೆ ಓನ್ಲಿ ರಾಶಿ ಮಾತ್ರ ಗೊತ್ತಿದೆ. ಋಷಭ ರಾಶಿ, ಋಷಭ ಲಗ್ನ. ಗುರು ಗೋಚಾರ ನೋಡಿ, ಗುರು ಉಚ್ಚ ರಾಶಿ ಪ್ರವೇಶವನ್ನು ಮಾಡುತ್ತೆ. ಕಟಕ ರಾಶಿ ಉಚ್ಚ ರಾಶಿ ಗುರುವಿಗೆ. ಮಿಥುನ ರಾಶಿಲಿತ್ತು, ಗುರು ಬಲ ಇತ್ತು. ಈ ಗುರು ಬಲ ಬದಲಾವಣೆಯಾಗಿ ತೃತೀಯ ಬಲಕ್ಕೆ ಹೋಗುತ್ತೆ. ಈ ತೃತೀಯ ಬಲ ಗುರು ನಿಮಗೆ ತೃತೀಯ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ. ಋಷಭ ರಾಶಿ ಋಷಭ ಲಗ್ನಕ್ಕೆ 8 ಮತ್ತು 11ರ ಅಧಿಪತಿ ಶುಕ್ರನ ಆಡಳಿತವಾಗಿರ್ತಕ್ಕಂಥದ್ದು ಋಷಭ ರಾಶಿ ಋಷಭ ಲಗ್ನ. ಈ 8, 11ರ ಅಧಿಪತಿ ತೃತೀಯ ಭಾವ ಏನು ಹೇಳುತ್ತೆ? ಸಿಬ್ಲಿಂಗ್ಸ್, ಅಂದರೆ ನಿಮ್ಮ ಸಹೋದರರು, ಭೂಮಿಯ ವಿಚಾರ, ಅದರ ತೃತೀಯ ಭಾವ ದಾಖಲೆಗಳು. ಹಾಗೆ ತೃತೀಯ ಭಾವ ಕಷ್ಟದ ಒಂದು ಕಾಲ. ಕಷ್ಟದ ಕಾಲ ಅಂದರೆ ಅರ್ಥಾತ್ ಏನು? ಪ್ರಯತ್ನದ ಕಾಲ. ಏನೇ ಮಾಡಿದ್ರೂ ಕೂಡ ಪ್ರಯತ್ನದಿಂದ ಲಾಭವನ್ನು ನೋಡು ಅಂತ ಹೇಳುತ್ತೆ. ತೃತೀಯಾತ್ ಭಾವ ಕೂಡ, ತೃತೀಯ ಸ್ಥಾನ ಆಯುಷ್ಯ ಸ್ಥಾನ ಕೂಡ. ಅದೇ ತೃತೀಯ ಸ್ಥಾನ ನೆರೆ ಹೊರೆಯವರ ಸ್ಥಾನ. ಅದೇ ತೃತೀಯ ಸ್ಥಾನ ಮೀಡಿಯಾವನ್ನು ಆಡಳಿತ ಮಾಡ್ತಕ್ಕಂಥ ಸ್ಥಾನ. ತೃತೀಯ ಸ್ಥಾನ ಮಾತು, ಕಮ್ಯುನಿಕೇಷನ್ ಸ್ಥಾನ. ಈ ಋಷಭ ರಾಶಿ ಋಷಭ ಲಗ್ನ ಗುರು ಬಲ ಇತ್ತು, ಹಣಕಾಸು ವಹಿವಾಟುಗಳಿತ್ತು. ಅಲ್ಲಿ ಕೂತಿರ್ತಕ್ಕಂಥ ಗುರು ತೃತೀಯ ಸ್ಥಾನ ಸಪ್ತಮವನ್ನು ನೋಡುತ್ತೆ, ಅಂದರೆ ಅರ್ಥಾತ್ ವೃಶ್ಚಿಕ ರಾಶಿಯನ್ನು ನೋಡುತ್ತೆ. ಹಾಗೆ ನವಮ ಸ್ಥಾನ 9ರ ಸ್ಥಾನ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ವೃಶ್ಚಿಕ ರಾಶಿ, ಅಂದರೆ ಋಷಭ ರಾಶಿ ಋಷಭ ಲಗ್ನಕ್ಕೆ, ಅಂದರೆ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. ಅದೇ ರೀತಿಯಾಗಿ ಅಲ್ಲೇ ಕೂತ್ಕೊಂಡು ತನ್ನದೇ ಆಗಿರತಕ್ಕಂಥ ರಾಶಿ ಮೀನರಾಶಿ ಲಾಭವನ್ನು ನೋಡುತ್ತೆ. ನೋಡಿ, ನಾನು ಈ ಒಂದು ಋಷಭ ರಾಶಿ ಋಷಭ ಲಗ್ನಕ್ಕೆ ಮಿಶ್ರ ಫಲಗಳನ್ನು ಕೊಡ್ಬೋದು. ಮೊದಲು ಅಷ್ಟಮ ಸ್ಥಾನದ ಫಲಗಳನ್ನು, ತೃತೀಯ ಸ್ಥಾನ 3 ಮತ್ತು 8 ಸ್ಥಾನ ಸ್ವಲ್ಪ ಕಷ್ಟದ ಸ್ಥಾನ, ಸ್ಟ್ರಗ್ಲಿಂಗ್ ಸ್ಥಾನ. ಇಲ್ಲಿ ಮೊದಲು ನಾನು ವಿದ್ಯಾರ್ಥಿಗಳ ಸ್ಥಾನವನ್ನು ತಗೊಂಡಾಗ ಋಷಭ ರಾಶಿ ಋಷಭ ಲಗ್ನಕ್ಕೆ ಒಂದು ಸ್ವಲ್ಪ ಸ್ಟ್ರಗ್ಲಿಂಗ್ಸ್ ಆಗುತ್ತೆ. ಜುಲೈ 14ರಿಂದ ಆಗಸ್ಟ್ 12ರವರೆಗೂ ಅಸ್ತಂಗತನಾಗ್ತಾನೆ. ಅಕ್ಟೋಬರಲ್ಲಿ ಗುರು ಅಂದರೆ ಸಿಂಹರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ, ಮತ್ತು ವಕ್ರನಾಗ್ತಾನೆ. ಈ ವರ್ಷದಲ್ಲಿ ಅದೇ ಥರ ಗೋಚಾರ ಇರ್ತಕ್ಕಂಥದ್ದು ಗುರು. ವಿಚಿತ್ರ ಗುರು ಒಂದು ರೀತಿಯಾಗಿ ಹೇಳಬೇಕು ಅಂದರೆ. ಈ ಗುರು ಸ್ಟ್ಯಾಗ್ನೆನ್ಸಿ ಇಲ್ಲ. ಒಂದು ರಾಶಿಯಲ್ಲಿ ಪೂರ್ತಿ ವರ್ಷಗಳ ಕಾಲ ಸಂಚಾರವನ್ನು ಮಾಡೋದಿಲ್ಲ. ಬದಲಾವಣೆಯನ್ನು ತಗೊಳುತ್ತೆ, ಅಸ್ತಂಗತನ ಆಗುತ್ತೆ, ವಕ್ರಿ ಆಗ್ತದೆ, ಬದಲಾವಣೆ ಇನ್ನೊಂದು ಸಿಂಹರಾಶಿಗೆ ಬದಲಾವಣೆಯನ್ನು ಕೊಡುತ್ತೆ. ಈ ಕಾಲದಲ್ಲಿ ನೋಡಿ, ಮೊದಲು ಋಷಭ ರಾಶಿ ಋಷಭ ಲಗ್ನದ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ತುಂಬ ಜ್ಞಾನವನ್ನು ಬೆಳೆಸ್ಕೋಬೇಕು. ನೀವು ಶ್ರಮವಾಕಿದ್ರೆ ಮಾತ್ರ ಶುಭವಿರ್ತದೆ. ಅದರಲ್ಲಿ ರಿಸರ್ಚ್ ರಿಲೇಟೆಡ್ ಪರ್ಸನಾಲಿಟಿ ಇರ್ತಕ್ಕಂಥವ್ರು, ನಾನು PhD ಮಾಡ್ತಾಯಿದ್ದೀನಿ, ನಾನು MS ಮಾಡ್ತಾಯಿದ್ದೀನಿ, ನಾನು ಒಂದು ಅರ್ಥಶಾಸ್ತ್ರದಲ್ಲಿ ಅಂದರೆ ಫಿನಾನ್ಷಿಯಲ್ ಒಂದು ವಿಚಾರಗಳಲ್ಲಿ ಡೀಪ್ ಅನಾಲಿಸಿಸ್ ತಗೊಳ್ತಾ ಇದ್ದೀನಿ, ಅಥವಾ ನಾನು ಯೂಶ್ವಲಿ ಈ CA ಮತ್ತೊಂದರಲ್ಲಿ ನಾನು ಡೀಪಾಗಿ ಹೋಗ್ತಾ ಇದ್ದೀನಿ. ಪ್ರೊಫೆಸರ್ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೊಂದು ಕಷ್ಟಪಟ್ಟರೆ ಮಾತ್ರ ವಿದ್ಯಾರ್ಥಿಗಳು, ಆಫ್ ಪ್ರೈಮರಿ ಎಜುಕೇಷನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಡಲ್ ಆಗ್ತದೆ. ಲಾಭ ಇದೆ. ಮೊದಲಾರ್ಧ ಅಷ್ಟಮ ಸ್ಥಾನವನ್ನು ಆಡಳಿತ ಮಾಡ್ತದೆ, ಅಲ್ಲಿಂದ ವೀಕ್ಷಣೆ ಮಾಡುತ್ತೆ, ನವಮ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ. ನಿನಗೆ ಕಷ್ಟಪಟ್ಟರೆ ಮಾತ್ರ ಸುಖ. ಎಕ್ಸಾಂಪಲ್, ವಿದ್ಯಾರ್ಥಿಗಳು ವಿಶೇಷವಾಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತಾವು ಏನು ಆ್ಯಕ್ಟಿವ್ನೆಸ್ ಕಲ್ತ್ಕೋಬೇಕಾಗಿರ್ತಕ್ಕಂಥ ತುಂಬ ಆ್ಯಕ್ಟಿವ್ನೆಸ್ ಸಿಗ್ತಕ್ಕಂಥದ್ದು ಇರುತ್ತೆ. ಸ್ಪೋರ್ಟಿವ್ನೆಸ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಈ ಸ್ಪೋರ್ಟ್ಸಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ವೃಷಭ ರಾಶಿ ವೃಷಭ ಲಗ್ನಕ್ಕಿದ್ರೆ ಸ್ಪೋರ್ಟ್ಸಲ್ಲಿ ಏನಾದರೂ ಭಾಗವಹಿಸ್ತಿದ್ರೆ 200% ದಟ್ಸ್ ಅ ವೆರಿ ಗುಡ್ ಟೈಮ್. ತುಂಬ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಲ ಆಗಿಬಿಡುತ್ತೆ.
ಅದೇ ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆ ಆಗುತ್ತೆ, ಎಫರ್ಟ್ ಹಾಕಿದ್ರೆ ಮಾತ್ರ ಸಾಧ್ಯತೆ ಬರುತ್ತೆ. ಹೈಯರ್ ಆಫ್ಟರ್ ಪ್ರೈಮರಿ ಆದಮೇಲೆ ಅಥವಾ ನಾನು ಹೈಯರ್ ಎಜುಕೇಷನ್ ಮಾಡ್ತಾಯಿದ್ದೀನಿ, ರಿಸರ್ಚಲ್ಲಿ ಮಾಡ್ತಾಯಿದ್ದೀನಿ ಇಂದವ್ರಿಗೆ ಬೆಸ್ಟ್ ಟೈಮ್ ಕೂಡ ಆಗ್ತದೆ. ಮದುವೆ ವಿಚಾರಕ್ಕೆ ಬಂದಾಗ ವೃಷಭರಾಶಿ ವೃಷಭ ಲಗ್ನಕ್ಕೆ ಗುರುಗಳೇ ನೋಡಿ, ಧನಸ್ಥಾನದಲ್ಲಿ ಗುರು ಇದ್ದ, ಗುರು ಬಲ ಇತ್ತು, ಮದುವೆ ಆಗ್ತಿರ್ಲಿಲ್ಲ, ಏನಾದರೂ ಒಂದು ಅಡೆತಡೆ ಬರ್ತಾ ಇತ್ತು ಅಂತಕ್ಕಂಥವ್ರಿಗೆ 200% ತೃತೀಯ ಭಾವ ಅಲ್ಲಿಂದ ಸಪ್ತಮ ಭಾವವನ್ನು ನೋಡುತ್ತೆ. ನೋಡ್ಕೊಳ್ಳಿ, ಅಲ್ಲಿಂದ ಪಂಚಮ ದೃಷ್ಟಿ ನೋಡಿದಾಗ ದಿಸ್ ಇಸ್ ದ ಟೈಮ್ ಫಾರ್ ಗೋಲ್ಡನ್. ಮ್ಯಾಕ್ಸಿಮಮ್ ಇದೊಂದು ಮಾತುಕತೆಗಳಲ್ಲಿ ಪ್ರಶಸ್ತವಾಗ್ತದೆ, ಬಿಸ್ನೆಸ್ಸಲ್ಲಿ ಪ್ರಶಸ್ತವಾಗ್ತದೆ, ಕಂಕಣ ಭಾಗ್ಯ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಗುರು ಬಲ ಇಲ್ಲ, ಹೇಗಾಗ್ತದೆ ಅಂತ ಕ್ವಶನ್ ಕೇಳ್ಬೋದು ನೀವು. ಅಲ್ಲಿಂದ ಸಪ್ತಮ ಸ್ಥಾನ, ಅಲ್ಲಿಂದ ನವಮ ಸ್ಥಾನ, ಅಲ್ಲಿಂದ ಏಕಾದಶ ಭಾವವನ್ನು ನೋಡಿದಾಗ ಮದುವೆ ಮಾತುಕತೆಗಳು, ವ್ಯಾಪಾರದಲ್ಲಿ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು, ಕ್ಯಾಬ್ ಡ್ರೈವರ್ಸ್ಗಳಿಗೆ ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್, ಅರ್ನಿಂಗ್ ಪೀರಿಯಡ್. 200% ನಾನು ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ನಿಮಗೆ ಗುರು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ವೃಷಭರಾಶಿ ವೃಷಭ ಲಗ್ನಕ್ಕೆ ಕೊಡುತ್ತೆ. ಗುರು ಬಲ ಹೋದರೂ ಪರವಾಗಿಲ್ಲ, ನನಗೆ ಮ್ಯಾಕ್ಸಿಮಮ್ ಶುಭವಿದೆ, ನಾನು ಕಷ್ಟಪಡ್ತೀನಿ, ನಾನು ಮಾಡ್ತೀನಿ. ಸುಖವಾಗಿರೋರ್ಗಂತೂ ಅಲ್ವೇ ಅಲ್ಲ. ನಾನು ಇದನ್ನು ಹೇಳ್ಕೊಳ್ಳಿ, ಯಾಕೆಂದರೆ ನೋಡಿ, ಶನಿ 11ರ ಸ್ಥಾನದಿಂದ ನಿಮ್ಮನ್ನು ವೀಕ್ಷಣೆಯನ್ನು ಮಾಡ್ತಾನೆ ವೃಷಭರಾಶಿ ವೃಷಭ ಲಗ್ನನ. ತೃತೀಯದ ಭಾವ ಗುರುದೃಷ್ಟಿ ಬಿದ್ದಾಗ ಯಾರು ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗ್ತಾರೋ ದಿಸ್ ದ ಬೆಸ್ಟ್ ಪೀರಿಯಡ್. ಕೆಟ್ಟದ್ದು ಇರುತ್ತೆ, ಇಲ್ಲ ಅಂತಲ್ಲ. ಏನು ತೃತೀಯಾತ್ ಭಾವದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ನೋಡಿ, ಈ ಅಣ್ಣ ತಮ್ಮಂದರಿಗೆ ಯಾರಾದರೂ ಸಮಸ್ಯೆಗಳನ್ನು ಮಾಡಿದ್ದು ಭೂಮಿಯ ವಿಚಾರದಲ್ಲಿ ಈಗ ಕೈ ಬಿಡ್ತಕ್ಕಂಥ ಸಾಧ್ಯತೆಗಳು ಬಂದೇ ಬರ್ತದೆ. ತಮ್ಮಂದರಿಗೆ ಲಾಭ, ತೃತೀಯ ಭಾವದಿಂದ ಏಕಾದಶವನ್ನು ಮಾಡ್ತದೆ. ತಮ್ಮಂದರಿಗೆ ಇದು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ನೀವೇನಾದರೂ ವೃಷಭರಾಶಿ ವೃಷಭ ಲಗ್ನದಲ್ಲಿ ಆಗಿದ್ದು ಏನಾದರೂ ನೀವು ಭೂಮಿಯ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನೀವು ಇದರಿಂದ ಕಾಂಪ್ರಮೈಸಿಂಗ್ ನೇಚರನ್ನು ಬೆಳೆಸ್ಕೊಂಡು ಮುಂದುವರೆದಲ್ಲೇ ಲಾಭವನ್ನು ಕಾಣ್ತೀರಿ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟತೆಯನ್ನು ಕಾಣುತ್ತೆ. ಇದರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಮ್ಯಾಕ್ಸಿಮಮ್ ಇದರಲ್ಲಿ ನಡೀತಕ್ಕಂಥದ್ದು ಇರ್ತಾರೆ ವೃಷಭರಾಶಿ ವೃಷಭ ಲಗ್ನಕ್ಕೆ. ಇನ್ನು ಮನೆ ಕಟ್ಟಿನ ಗುರುಬಲ ಇದೆಯಾ, ಮನೆ ಕಟ್ಟೋದು ಸ್ವಲ್ಪ ನಿಧಾನವಾಗ್ತದೆ. ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ. ಯಾರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದೀರೋ, ಏಜೆನ್ಸಿಗಳನ್ನು ಇಟ್ಕೊಂಡಿದ್ದೀರೋ, ಟ್ರಾವೆಲಿಂಗ್ ಬಿಸ್ನೆಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದೀರೋ, ಅವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಗುರುಗಳೇ, ಹಾಗಾದರೆ ಗುರು ಗೋಚಾರದಿಂದ ಸಂತಾನ ಫಲ ಹೇಗೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ 9ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ, ಪಂಚಮ ಸ್ಥಾನ ವೀಕ್ಷಣೆಯನ್ನು ಮಾಡೋದಿಲ್ಲ. ಸ್ವಲ್ಪ ಸಾಧ್ಯತೆಗಳು ಇದೆ. ಏಕಾದಶ ಭಾವವನ್ನು ನೋಡೋದ್ರಿಂದ ನಿಮ್ಮ ಬಲಾಬಲಗಳನ್ನು ನೋಡ್ಕೋಬೇಕಾಗುತ್ತೆ. ಸಂಗಾತಿಯ ಬಲಾಬಲಗಳನ್ನು ನೋಡಿಕೊಂಡು ಕನ್ಸಿಡರ್ ಮಾಡ್ತಕ್ಕಂಥದ್ದು ಸತ್ಯ. ಒಂದು ಸ್ವಲ್ಪ ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು ಇರುತ್ತೆ. ಹೊಸವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ವೃಷಭರಾಶಿ ವೃಷಭ ಲಗ್ನಕ್ಕೆ ಬರುತ್ತೆ. ನನ್ನ ಅನಾಲಿಸಿಸ್ ಪ್ರಕಾರ ವೃಷಭರಾಶಿಯವರು ದಿಸ್ ಈಸ್ ದ ಟೈಮ್ ಫಾರ್ ಎಫರ್ಟ್. ಇದು ನೀವು ಭಾಳಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಕೆಲಸಗಳಿಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಕಾಲ. ನೀವು ಎಷ್ಟು ಶ್ರದ್ಧಾಭಕ್ತಿಗಳನ್ನು ಹಾಕ್ತಿರೋ, ಎಷ್ಟು ಶ್ರಮವನ್ನು ಹಾಕ್ತಿರೋ, ತೋಳ್ಬಲವನ್ನು ಎಷ್ಟು ಹಾಕ್ತಿರೋ, ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಖಂಡಿತವಾಗುತ್ತೆ. ಒಂದು ಬದಲಾವಣೆಗೆ, ಸಣ್ಣ ಬದಲಾವಣೆಯ ಸಮಯವಾಗ್ತಕ್ಕಂಥಿರುತ್ತೆ. ಇನ್ನು ನೋಡಿ, 9ರ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಯಾರಿಗೆ ಜಾಬಲ್ಲಿ ಕಿರಿಕಿರಿ ಇದೆಯೋ, ಸ್ವಲ್ಪ ಜಾಬಲ್ಲಿ ಕಿರಿಕಿರಿ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಸ್ವಲ್ಪ ಸಾಂತ್ವನ ಸಿಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಸಾಂತ್ವನ, ಬಾಸನ ಆಶೀರ್ವಾದ, ಸ್ವಲ್ಪ ನಾನು ಕಷ್ಟಪಟ್ಟರು ಕೂಡ ನಿಂದನೆಗಳನ್ನು ಕೇಳ್ತಾ ಇರಬೇಕಾಗಿತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಸ್ವಲ್ಪ ಸಾಂತ್ವನ ಕೆಲಸದಲ್ಲಾಗ್ತದೆ. ಬಟ್ ಹೊಸ ಕೆಲಸ ಹುಡುಕೋರಿಗೆ ಸ್ವಲ್ಪ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ. ಇನ್ನು ಇದು ಮದುವೆ ವಿಚಾರದಲ್ಲಿ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಒಂದು ವಿಚಾರದಲ್ಲಿ ನಾವು ನೋಡ್ಬೋದು. ಕಟಕ ರಾಶಿ ಕಟಕ ಲಗ್ನಕ್ಕೆ ಗುರು ಪಾದಾರ್ಪಣೆಯನ್ನು ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ವೃಷಭರಾಶಿ ವೃಷಭ ಲಗ್ನ ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್. ಯಾರು ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡ್ತಾರೋ ಖಂಡಿತವಾಗಿ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಆರೋಗ್ಯದಲ್ಲಿ ಖಂಡಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಅಂತೂ ಖಂಡಿತ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಈ ಒಂದು ಗುರು ಗೋಚಾರ ಫಲ ಉತ್ಕೃಷ್ಟ ಫಲಗಳನ್ನು ನೀಡೋದ್ರಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥಿರುತ್ತೆ. ಗುರುಬಲ ಇಲ್ಲ, ಮದುವೆ ಆಗಲ್ಲ ಅಂತ ಚಿಂತೆ ಬೇಡ. ವೃಷಭರಾಶಿ ವೃಷಭ ಲಗ್ನಕ್ಕೆ ಅಯ್ಯೋ ಗುರುಬಲವಾಯಿತು ಅಂತಕ್ಕಂಥವರೆಲ್ಲ ಇದ್ದೀರ. ಆ್ಯಕ್ಚುಲ್ ಬಲ ಈಗ ಬಂದಿದೆ.
ಈ ಬಲ ನಿಮಗೆ ಉತ್ಕೃಷ್ಟ ಫಲಗಳನ್ನು ಕೊಡುತ್ತೆ. ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಗುರು ಇತ್ತು, ಗುರುಬಲ ಇತ್ತು ಅಂತಕ್ಕಂಥವ್ರಿಗಿಂತ ಈ ಗುರು ತೃತೀಯ ಭಾವಕ್ಕೆ ಹೋದಾಗ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟೇ ಕೊಡುತ್ತೆ. ಕೇವಲ ನಿಮ್ಮ ಸಣ್ಣ ಪ್ರಯತ್ನ ಒಂದು ವಿಶೇಷವಾಗಿ ತಿಳ್ಕೋಬೇಕು, ಧರ್ಮದಿಂದ ಯಾರು ನಡೀತಾರೋ ಖಂಡಿತವಾಗಿ ಭಾಳ ವಿಶೇಷವಾಗ್ತಕ್ಕಂಥ ಕಾಲವಾಗ್ತದೆ. ಅಧರ್ಮವಾಗಿ ನಡೆದರೋ ಯಾವುದೇ ವಿಚಾರಗಳು ಕೂಡ ನಿಮಗೆ ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಕೊಟ್ಟೇ ಕೊಡುತ್ತೆ ಗುರು. ಹಾಗಾಗಿ ಗುರು ಗೋಚಾರ ನಿಮಗೆ ಮಿಶ್ರ ಫಲಗಳ ಊರಣವನ್ನು ಕೊಡುತ್ತೆ. ಮೊದಲು ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದ ಫಲಗಳನ್ನು ತೃತೀಯಾರ್ಥ ಭಾವದಲ್ಲಿ ಇಟ್ಕೊಂಡು ನೋಡಿದಾಗ ಅಲ್ಲೂ ಕೂಡ ಸ್ವಲ್ಪ ಕಷ್ಟದ ಸಮಯ ಪ್ರಾರಂಭವಾಗಿ ಸುಖದ ಸಮಯ ಪ್ರಾರಂಭವಾಗೋದು ಸತ್ಯವಾಗ್ತದೆ. ಸುಮ್ಮನೆ ಅಂತೂ ಕೂರಬೇಡಿ. ವೃಷಭ ರಾಶಿ ವೃಷಭ ಲಗ್ನ ಜಸ್ಟ್ ಪ್ರಯತ್ನ, ಮನೆಯಿಂದ ಆಚೆ ಹೋಗಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ನೀವು ಎಷ್ಟು ದುಡಿಬೇಕು ಅಂತಿದ್ರೋ ಅಷ್ಟು ಅರ್ನಿಂಗ್ ಪೀರಿಯಡ್ ಕೂಡ ವೃಷಭ ರಾಶಿ ವೃಷಭ ಲಗ್ನ. ಇದೊಂದು ವಿಶೇಷವಾಗಿರ್ತಕ್ಕಂಥ ವರದಿ ನಿಮಗೆ ನಾನು ಕೊಟ್ಟಿದ್ದೇನೆ. ನೀವು ಸಾಧ್ಯವಾದರೆ ಆಗಿಂದಾಗೆ ಶಿವನಿಗೆ ಒಂದು ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ. ಅಷ್ಟಮಾಧಿಪತಿ ಆಗಿರೋದ್ರಿಂದ ಕಷ್ಟಕಾರ್ಪಣ್ಯಗಳು ದೂರ ಆಗುತ್ತೆ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಪ್ರತಿದಿನ ಉತ್ತರಾಭಿಮುಖವಾಗಿ ಕೂತು 21 ಬಾರಿ ಮಂತ್ರವನ್ನು ಹೇಳ್ತಾ ಬನ್ನಿ. ಖಂಡಿತವಾಗಿ ಗುರು ನಿಮಗೆ ಆಶೀರ್ವಾದವನ್ನು ಕೊಡುತ್ತೆ, ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.